ಕೇವಲ ಕೆಲವೇ ದಿನಗಳಲ್ಲಿ ಮದುವೆಯಾಗಬೇಕಾಗಿದ್ದ ಒಬ್ಬ ಯುವಕ ಭವಿಷ್ಯದ ಕನಸುಗಳನ್ನು ಕಟ್ಟುತ್ತಿದ್ದ. ಕುಟುಂಬ ಸಂಭ್ರಮದಲ್ಲಿತ್ತು. ಆದರೆ ಅವನಿಗೆ ಗೊತ್ತೇ ಇರಲಿಲ್ಲ, ಅವನು ಅತ್ಯಂತ ಹೆಚ್ಚು ನಂಬಿದ್ದ ವ್ಯಕ್ತಿಯೇ ಅವನ ಜೀವನದ ಕೊನೆಯ ಅಧ್ಯಾಯ ಬರೆಯುತ್ತಾಳೆ ಎಂದು. ಜೂನ್ 18, ಮಹಾರಾಷ್ಟ್ರದ ಲೋಹಗಢ್ ಕೋಟೆ. 400 ಅಡಿ ಆಳದ ಕಣಿವೆ. ಒಬ್ಬ ಯುವಕ ಕೆಳಗೆ ಬೀಳ್ತಾನೆ. ಮೊದಲ ನೋಟಕ್ಕೆ ಇದು ಅಪಘಾತದಂತೆ ಕಾಣುತ್ತದೆ. ಆದರೆ CCTVಯಲ್ಲಿ ಸಿಕ್ಕಂಥ ಒಂದು ವಿಚಿತ್ರ ದೃಶ್ಯ ಇಡೀ ಪ್ರಕರಣವನ್ನೇ ತಲೆಕೆಳಗಾಗಿ ಮಾಡುತ್ತದೆ. ಒಂದು ನಿಶ್ಚಿತಾರ್ಥ, ಒಂದು ರಹಸ್ಯ ಸಂಬಂಧ ಮತ್ತು ಪೊಲೀಸರ ಪ್ರಕಾರ ಪೂರ್ವ ಯೋಜಿತ ಸಂಚು. ಇದು ಕೇತನ್ ಅಗರ್ವಾಲ್ ಪ್ರಕರಣ. ಸ್ನೇಹಿತರೆ, ನೀವು ಜೀವನದಲ್ಲಿ ಅತ್ಯಂತ ಹೆಚ್ಚು ನಂಬಿದ ವ್ಯಕ್ತಿಯೇ ನಿಮ್ಮ ವಿರುದ್ಧ ಸಂಚು ರೂಪಿಸಿದರೆ ಹೇಗಿರಬಹುದು? ನೀವು ಮದುವೆಯಾಗಲು ಸಿದ್ಧತೆ ನಡೆಸ್ತಾ ಇರ್ತೀರಿ, ಭವಿಷ್ಯದ ಕನಸುಗಳನ್ನು ಕಟ್ಟುತ್ತಿದ್ದೀರಿ, ನಿಮ್ಮ ಕುಟುಂಬ ಸಂಭ್ರಮದಲ್ಲಿದೆ. ಆದರೆ ನಿಮಗೆ ಗೊತ್ತಿಲ್ಲ ನಿಮ್ಮ ಜೀವನದ ಕೊನೆಯ ದಿನಗಳು ಆರಂಭವಾಗಿವೆ ಅಂತ. ಇದು ಅಂತಹದ್ದೇ ಒಂದು ಪ್ರಕರಣ. ಮಹಾರಾಷ್ಟ್ರದ ಲೋಹಗಢ್ ಕೋಟೆಯಲ್ಲಿ ನಡೆದಂಥ ಒಂದು ಘಟನೆ. ಮೊದಲಿಗೆ ಎಲ್ಲರೂ ಇದನ್ನು ಅಪಘಾತ ಅಂತೇಳಿ ಭಾವಿಸಿದರು. ಆದರೆ ಕೆಲವು ದಿನಗಳ ತನಿಖೆಯ ನಂತರ ಪೊಲೀಸರು ಸಂಪೂರ್ಣ ಬೇರೆ ಕಥೆಯನ್ನೇ ಹೊರತಂದರು. ಇಂದಿನ ವಿಡಿಯೋದಲ್ಲಿ ನಾವು ಈ ಪ್ರಕರಣದ ಸಂಪೂರ್ಣ ವಿವರವನ್ನು ನೋಡೋಣ. ಆದರೆ ನೆನಪಿರಲಿ, ಈ ಪ್ರಕರಣದ ಅಂತಿಮ ತೀರ್ಪು ನ್ಯಾಯಾಲಯದಿಂದ ಇನ್ನೂ ಬರಬೇಕಿದೆ. ಆದ್ದರಿಂದಾಗಿ ಇಲ್ಲಿ ಹೇಳಲಾಗ್ತಕ್ಕಂಥ ಎಲ್ಲ ಆರೋಪಗಳು ಪೊಲೀಸ್ ತನಿಖೆ ಮತ್ತು ಮಾಧ್ಯಮ ವರದಿಗಳ ಆಧಾರದ ಮೇಲೆ ಮಾತ್ರ. ಮೊದಲನೇದಾಗಿ ಈ ಕೇತನ್ ಯಾರು? ಕೇತನ್ ಅಗರ್ವಾಲ್ ಒಬ್ಬ ಯುವ ಉದ್ಯಮಿ. ಅವರಿಗೆ ಉತ್ತಮ ವ್ಯವಹಾರ ಮತ್ತು ಆರ್ಥಿಕವಾಗಿ ಸದೃಢ ಹಿನ್ನೆಲೆ ಇತ್ತು. ಕುಟುಂಬದಲ್ಲಿ ಎಲ್ಲರೂ ಅವರ ಮನೆಯ ಮದುವೆಯ ಸಿದ್ಧತೆಯಲ್ಲಿ ತೊಡಗಿದ್ರು. ಮದುವೆಯ ದಿನಾಂಕವೂ ಕೂಡ ನಿಗದಿಯಾಗಿತ್ತು. ಎಲ್ಲವೂ ಸರಿಯಾಗಿ ನಡೀತಾ ಇರ್ತಕ್ಕಂತೆ ಕಾಣಿಸ್ತಾ ಇತ್ತು. ಹೊರಗಿನಿಂದ ನೋಡಿದ್ರೆ ಇದು ಸಂತೋಷದ ಜೀವನ. ಆದರೆ ಕೆಲವೊಮ್ಮೆ ಹೊರಗೆ ಕಾಣುವ ಚಿತ್ರ ಮತ್ತು ಒಳಗೆ ನಡೆಯುವ ವಾಸ್ತವಿಕತೆ ಸಂಪೂರ್ಣ ಬೇರೆಯದೇ ಆಗಿರ್ತದೆ. ಪೊಲೀಸರ ಪ್ರಕಾರ ಈ ಸಂಬಂಧದ ಒಳಗೆ ಹಲವಾರು ಸಮಸ್ಯೆಗಳು ಈಗಾಗಲೇ ಹುಟ್ಟಿಕೊಂಡಿದ್ವು. ಆದರೆ ಆ ವಿಷಯ ಕೇತನ್ಗೆ ಸಂಪೂರ್ಣವಾಗಿ ತಿಳಿದಿರಲಿಲ್ಲ ಎಂದು ಹೇಳಲಾಗ್ತದೆ. ಜೂನ್ 18 ರಂದು ಏನಾಯಿತು? ಜೂನ್ 18, 2026. ಜೂನ್ 18ರಂದು ಕೇತನ್ ಲೋಹಗಢ್ ಕೋಟೆಗೆ ತೆರಳುತ್ತಾರೆ. ಅವರೊಂದಿಗೆ ಅವರ ನಿಶ್ಚಿತಾರ್ಥದ ಸಂಗಾತಿಯೂ ಕೂಡ ಇರ್ತಾರೆ. ಕೋಟೆಯ ಸೌಂದರ್ಯವನ್ನು ನೋಡ್ತಾ ಇಬ್ಬರೂ ಕೂಡ ಮುಂದೆ ಸಾಗುತ್ತಾರೆ. ಸ್ವಲ್ಪ ಸಮಯದ ನಂತರ ಆಘಾತಕಾರಿ ಸುದ್ದಿ ಹೊರಬರುತ್ತೆ. ಕೇತನ್ ಕಣಿವೆಗೆ ಬಿದ್ದಿದ್ದಾರೆ. ಸುಮಾರು 400 ಅಡಿ ಆಳದ ಪ್ರದೇಶ. ಸುಮಾರು 400 ಅಡಿ ಆಳವಾದಂಥ ಪ್ರದೇಶ. ಸ್ಥಳದಲ್ಲಿದ್ದವರಿಗೆ ಇದು ಅಪಘಾತದಂತೆ ಕಾಣ್ತದೆ. ಪೊಲೀಸರಿಗೂ ಮೊದಲ ನೋಟಕ್ಕೆ ಅದೇ ಅನ್ನಿಸ್ತದೆ. ಸಾಮಾನ್ಯವಾಗಿ ಇಂತಹ ಪ್ರವಾಸಿ ಸ್ಥಳಗಳಲ್ಲಿ ಕಾಲು ಜಾರುವ ಘಟನೆಗಳು ನಡೀತಾ ಇರ್ತವೆ. ಹೀಗಾಗಿ ಮೊದಲಿಗೆ ಪ್ರಕರಣವನ್ನು ಅಪಘಾತದ ದೃಷ್ಟಿಯಿಂದಲೇ ನೋಡಲಾಗಿತ್ತು. ಆದರೆ ಕತೆ ಅಲ್ಲಿಗೆ ಮುಗಿದಿರಲಿಲ್ಲ. ತನಿಖೆಯಲ್ಲಿ ಮೂಡಿದ ಅನುಮಾನ. ತನಿಖಾಧಿಕಾರಿಗಳು ಪ್ರಕರಣವನ್ನು ಪರಿಶೀಲಿಸಲು ಆರಂಭಿಸ್ತಾರೆ. ಅವರು ಪ್ರತಿಯೊಂದು ಮಾಹಿತಿಯನ್ನು ಕೂಡ ಪರಿಶೀಲಿಸುತ್ತಿದ್ದರು. ಅದೇ ಸಮಯದಲ್ಲಿ ಕೆಲವು ಪ್ರಶ್ನೆಗಳು ಹುಟ್ಟಿಕೊಂಡವು. ನಿಜವಾಗಿಯೂ ಇದು ಅಪಘಾತವೇ ಅಥವಾ ಇದರ ಹಿಂದೆ ಇನ್ನೇನಾದರೂ ಇದೆಯೇ? ಇಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕಲಿಕ್ಕೆ ಹೊರಟಂಥ ಪೊಲೀಸರಿಗೆ CCTV ದೃಶ್ಯಗಳನ್ನು ಪರಿಶೀಲಿಸಲಿಕ್ಕೆ ಅನುಕೂಲ ಆಯಿತು. ಅಲ್ಲಿಯೇ ಅವರಿಗೆ ಒಂದು ವಿಚಿತ್ರ ಸಂಗತಿ ಕಂಡುಬಂತು. ಅದೇ ಈ ಪ್ರಕರಣದ ಸಂಪೂರ್ಣ ದಿಕ್ಕನ್ನೇ ಬದಲಿಸಿತು. CCTVಯಲ್ಲಿ ಕಂಡುಬಂದ ರಹಸ್ಯ ವ್ಯಕ್ತಿ. CCTV ದೃಶ್ಯಗಳಲ್ಲಿ ಒಬ್ಬ ವ್ಯಕ್ತಿ ಕಾಣಿಸ್ಕೊಳ್ತಾನೆ. ಆತನ ಉಡುಗೆ ಮತ್ತು ವರ್ತನೆ ಅನುಮಾನ ಹುಟ್ಟಿಸುವ ರೀತಿಯಲ್ಲಿ ಇತ್ತು. ಪೊಲೀಸರ ಪ್ರಕಾರ ಆ ವ್ಯಕ್ತಿ ಕೇತನ್ ಮತ್ತು ಅವರ ಸಂಗಾತಿ ಹೋದ ಮಾರ್ಗದಲ್ಲೇ ಹೋಗುತ್ತಿದ್ದ. ಪೊಲೀಸರ ಪ್ರಕಾರ ಆ ವ್ಯಕ್ತಿ ಕೇತನ್ ಮತ್ತು ಅವರ ಸಂಗಾತಿ ಹೋದ ಮಾರ್ಗದಲ್ಲೇ ಈತನೂ ಕೂಡ ಸಾಗುತ್ತಾ ಇದ್ದ. ಸಾಮಾನ್ಯ ಪ್ರವಾಸಿಗನಂತೆ ಅವನು ಕಾಣಿಸ್ತಾ ಇರಲಿಲ್ಲ. ಈ ದೃಶ್ಯವನ್ನು ಗಮನಿಸಿದ ನಂತರ ತನಿಖಾಧಿಕಾರಿಗಳಿಗೆ ಒಂದು ಹೊಸ ಅನುಮಾನ ಮೂಡಿತು. ಬಹುಶಃ ಇದು ಕೇವಲ ಅಪಘಾತವಾಗಿರಲಾರದು, ಇದರ ಹಿಂದೆ ಪೂರ್ವಯೋಜಿತ ಸಂಚು ಇರಬಹುದೇ ಎಂಬ ಪ್ರಶ್ನೆ ಬಲವಾಗತೊಡಗಿತು. ಪೊಲೀಸರ ಆರೋಪ. ಮುಂದಿನ ತನಿಖೆಯಲ್ಲಿ ಪೊಲೀಸರು ಕೆಲವು ಗಂಭೀರ ಆರೋಪಗಳನ್ನು ಹೊರತಂದರು. ಅವರ ಪ್ರಕಾರ ಈ ಘಟನೆ ಆಕಸ್ಮಿಕವಾಗಿದ್ದಲ್ಲ, ಇದರ ಹಿಂದೆ ಪೂರ್ವ ಯೋಜನೆ ಇತ್ತು ಎಂಬ ಅನುಮಾನ ವ್ಯಕ್ತವಾಯಿತು. ಪೊಲೀಸರ ಆರೋಪದಂತೆ ಈ ಸಂಚಲ್ಲಿ ಒಂದಕ್ಕಿಂತ ಹೆಚ್ಚು ಜನರ ಪಾತ್ರ ಇರಬಹುದು ಎಂದು ಅವರು ನಂಬುತ್ತಾರೆ. ಇನ್ನಷ್ಟು ಆಘಾತಕಾರಿ ವಿಷಯ ಏನಂದರೆ ಇದು ಮೊದಲನೇ ಪ್ರಯತ್ನವಲ್ಲ ಎಂದು ಕೂಡ ಪೊಲೀಸರು ಹೇಳಿದ್ದಾರೆ. ಹಿಂದೆ ಹಲವಾರು ಬಾರಿ ಪ್ರಯತ್ನ ಆಗಿರಬಹುದು ಎಂಬುದು
ಆರೋಪದ ತನಿಖೆಯಲ್ಲಿ ಹೊರಬಂದಿದೆ. ಆದರೆ ಎಲ್ಲ ಪ್ರಯತ್ನಗಳು ಕೂಡ ವಿಫಲವಾಗಿದ್ವು ಎಂದು ಹೇಳಲಾಗಿದೆ. ಕೊನೆಗೆ ಜೂನ್ 18ರಂದು ನಡೆದ ಘಟನೆ ಯಶಸ್ವಿಯಾಯಿತು ಎಂದು ಹೇಳಿ ಪೊಲೀಸರು ಆರೋಪಿಸಿದ್ದಾರೆ. ಆದರೆ ಮತ್ತೊಮ್ಮೆ ಹೇಳಬೇಕಾದ್ರೆ ಈ ಆರೋಪಗಳ ಸತ್ಯಾಸತ್ಯತೆಯನ್ನು ಅಂತಿಮವಾಗಿ ನ್ಯಾಯಾಲಯವೇ ನಿರ್ಧರಿಸಬೇಕು. ಈ ಪ್ರಕರಣ ಜನರನ್ನು ಏಕೆ ಬೆಚ್ಚಿ ಬೀಳಿಸಿತು? ಈ ಪ್ರಕರಣ ಜನರನ್ನು ಬೆಚ್ಚಿ ಬೀಳಿಸಿದ ಪ್ರಮುಖ ಕಾರಣ ಒಂದೇ, ಅದು ನಂಬಿಕೆ. ಪೊಲೀಸರ ಆರೋಪದ ಪ್ರಕಾರ ಕೇತನ್ ತಮ್ಮ ಜೀವನದ ಅತ್ಯಂತ ಹತ್ತಿರದ ವ್ಯಕ್ತಿಗಳ ಮೇಲೆ ನಂಬಿಕೆ ಇಟ್ಟಿದ್ದರು. ಅದೇ ನಂಬಿಕೆಯೇ ಅವರ ವಿರುದ್ಧ ಬಳಸಲ್ಪಟ್ಟಿರಬಹುದು ಎಂಬ ಅನುಮಾನ ವ್ಯಕ್ತವಾಗಿದೆ. ಜನರು ಈ ಪ್ರಕರಣವನ್ನು ಕೇಳಿದಾಗ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ, ನಾವು ಯಾರನ್ನು ನಂಬಬೇಕು ಮತ್ತು ಎಷ್ಟರ ಮಟ್ಟಿಗೆ ನಂಬಬೇಕು? ಹಾಗೆ ಈ ಪ್ರಕರಣ ಕೇವಲ ಒಂದು ಅಪರಾಧ ಕಥೆ ಅಲ್ಲ, ಇದು ಮಾನವನ ಸಂಬಂಧಗಳ ಬಗ್ಗೆ ಒಂದು ದೊಡ್ಡ ಪ್ರಶ್ನೆಯನ್ನೇ ಎತ್ತುತ್ತದೆ. ಸ್ನೇಹಿತರೆ, ಈ ಪ್ರಕರಣದ ತನಿಖೆ ಮತ್ತು ನ್ಯಾಯಾಂಗ ಪ್ರಕ್ರಿಯೆ ಇನ್ನೂ ಮುಂದುವರಿಯುತ್ತಿದೆ. ಆದ್ದರಿಂದ ಯಾರನ್ನು ಅಪರಾಧಿ ಎಂದು ಅಂತಿಮವಾಗಿ ಘೋಷಿಸಲಿಕ್ಕೆ ಸಾಧ್ಯ ಇಲ್ಲ, ಅದು ನ್ಯಾಯಾಲಯದ ಕೆಲಸ. ಆದರೆ ಒಂದು ವಿಷಯ ಸ್ಪಷ್ಟ, ಒಂದು CCTVಯ ದೃಶ್ಯ, ಒಂದು ಸಣ್ಣ ಅನುಮಾನ ಮತ್ತು ಕೆಲವು ಪ್ರಮುಖ ಸುಳಿವುಗಳು ಈ ಪ್ರಕರಣವನ್ನು ಅಪಘಾತದಿಂದ ಕೊಲೆ ಪ್ರಕರಣದ ವರೆಗೆ ಅನುಮಾನಕ್ಕೆ ತಿರುಗಿಸಿವೆ. ಈ ಪ್ರಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನಿಮಗೆ ಇದು ಮೊದಲಿನಿಂದಲೇ ಅನುಮಾನಾಸ್ಪದವಾಗಿ ಕಾಣಿಸ್ತಿತ್ತೆ ಅಥವಾ ನಿಜವಾಗಿಯೂ ಅಪಘಾತದಂತೆ ತೋರ್ತಾ ಇದೆಯೇ? ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಇಂತಹ ನೈಜ ಅಪರಾಧಗಳು ಹಾಗೆ ಟ್ರೆಂಡಿಂಗ್ ವಿಷಯಗಳ ವಿಶ್ಲೇಷಣೆಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.